ಮಕರ ಸಂಕ್ರಾಂತಿಯಂದು ನಿಮ್ಮ ರಾಶಿಗೆ ಯಾವ ಸೂರ್ಯ ಮಂತ್ರ ಪರಿಣಾಮಕಾರಿ? ಹೊಸ ವರ್ಷದಲ್ಲಿ ಜನವರಿ 15ರ ಸೋಮವಾರದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ದಿನದಂದು ಪ್ರಮುಖವಾಗಿ ಗ್ರಹಗಳ ರಾಜನಾದ ಸೂರ್ಯ ದೇವರ ಆರಾಧನೆ ಮಾಡಲಾಗುತ್ತೆ. ಮಕರ ಸಂಕ್ರಾಂತಿಯಂದು ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ನಂತರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ನೀರಿಗೆ ಕೆಂಪು ಹೂಗಳು, ಕೆಂಪು ಚಂದನ ಮತ್ತು ಬೆಲ್ಲವನ್ನ ಸೇರಿಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಅರ್ಪಿಸಬೇಕು. ಇದರಿಂದ ಸೂರ್ಯ ದೇವರ ಆಶೀರ್ವಾದ ಸಿಗುತ್ತೆ. ಅಲ್ಲದೆ ಸೂರ್ಯ ಮಂತ್ರವನ್ನ ಪಠಿಸಬೇಕು. ನಿಮ್ಮ ರಾಶಿಯ ಪ್ರಕಾರ ನೀವು ಪರಿಣಾಮಕಾರಿ ಸೂರ್ಯ ಮಂತ್ರವನ್ನ ಪಠಿಸಿದ್ರೆ ಶೀಘ್ರದಲ್ಲೇ ಅದರ ಫಲಿತಾಂಶಗಳನ್ನು ಪಡೆಯಬಹುದು. ಮೇಷ, ಓಂ ಅಚಿಂತ್ಯಾಯ ನಮಃ. ವೃಷಭ, ಓಂ ಅರುಣಾಯ ನಮಃ. ಮಿಥುನ, ಓಂ ಆದಿಭೂತಾಯ ನಮಃ. ಕರ್ಕ, ಓಂ ವಸುಪ್ರದಾಯ ನಮಃ. ಸಿಂಹ, ಓಂ ಭನ್ವೇ ನಮಃ. ಕನ್ಯಾ, ಓಂ ಶಾಂತಾಯ ನಮಃ. ತುಲಾ, ಓಂ ಇಂದ್ರಾಯ ನಮಃ. ವೃಶ್ಚಿಕ, ಓಂ ಆದಿತ್ಯಾಯ ನಮಃ. ಧನು, ಓಂ ಶರ್ವಾಯ ನಮಃ. ಮಕರ, ಓಂ ಸಹಸ್ರ ಕಿರಣಾಯ ನಮಃ. ಕುಂಭ, ಓಂ ಬ್ರಹ್ಮಣೇ ದಿವಾಕರ ನಮಃ. ಮೀನ, ಓಂ ಜಾಯಿನೇ ನಮಃ. ಸೂರ್ಯ ಮಂತ್ರವನ್ನ ಪಠಿಸಲು ನೀವು ರುದ್ರಾಕ್ಷ ಜಪಮಾಲೆಯನ್ನ ಬಳಸಬಹುದು. ನಿಮ್ಮ ಬಳಿ ರುದ್ರಾಕ್ಷ ಜಪಮಾಲೆ ಇಲ್ಲದಿದ್ದರೆ ಕೆಂಪು ಚಂದನದ ಜಪಮಾಲೆಯನ್ನು ಬಳಸಬಹುದು. ಸೂರ್ಯ ದೇವರ ನೆಚ್ಚಿನ ಬಣ್ಣ ಕೆಂಪು. ಕೆಂಪು ಚಂದನವನ್ನ ಪೂಜೆಯಲ್ಲಿ ಅರ್ಪಿಸಲಾಗುತ್ತೆ. ಸಾಮಾನ್ಯವಾಗಿ ಮಂತ್ರವನ್ನ ಕನಿಷ್ಠ 108 ಬಾರಿ ಪಠಿಸಲಾಗುತ್ತೆ. ಆದರೆ ಸೂರ್ಯನ ದೋಷ ನಿವಾರಣೆಗೆ ಸೂರ್ಯ ಮಂತ್ರವನ್ನ ಕಲಿಯುಗದಲ್ಲಿ 27,000 ಬಾರಿ ಜಪಿಸಬೇಕು. ಓಂ ಆಕೃಷ್ಣೇನ ರಾಜಸ ವರ್ಜನೋ ನಿವೇಶಾನಾಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತ ರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಸೂರ್ಯ ಬೀಜ ಮಂತ್ರ ಓಂ ಘೃಣಿ ಸೂರ್ಯಾಯ ನಮಃ. ಸೂರ್ಯನ ತಾಂತ್ರಿಕ ಮಂತ್ರ ಓಂ ರಾಂ ರೀಂ ರಾಂ ಸ ಸೂರ್ಯಾಯ ನಮಃ. ಹೀಗೆ ಸೂರ್ಯ ಮಂತ್ರವನ್ನ ಪಠಿಸಿದ ನಂತರ ಸೂರ್ಯ ಸ್ತುತಿಯನ್ನ ಪಠಿಸಬೇಕು. ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಬುದ್ಧಿವಂತಿಕೆ, ಆರೋಗ್ಯ, ಶಕ್ತಿ, ಕೀರ್ತಿ ಹೆಚ್ಚುತ್ತದೆ.